ಇವತ್ತಿಂದ ಈ ಕ್ಷಣದಿಂದ ಅದೆಲ್ಲವೂ ಕೂಡ ಟಾಕ್ಸಿಕ್ ಮಯ. ಟಾಕ್ಸಿಕ್ ಸಿನಿಮಾ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾರೆ ಅಂತ. ಕರ್ನಾಟಕ ರಾಜ್ಯದಾದ್ಯಂತ ಕೆವಿನ್ ಪ್ರೊಡಕ್ಷನ್ಸ್ ಜೊತೆಗೆ ಮಾನ್ಸ್ಟಾರ್ ಮೈಂಡ್ ಕ್ರಿಯೇಷನ್ಸ್ ಕೂಡ ವಿತರಣೆ ಮಾಡ್ತಾ ಇದೆ. ಇದುವರೆಗೂ ಕನ್ನಡ ಸಿನಿಮಾ ಒಂದು ಎಂದೂ ಕಂಡು ಕೇಳರಿಯದ ಅಷ್ಟು ದೊಡ್ಡ ಮಟ್ಟಕ್ಕೆ ರಿಲೀಸ್ ಆಗ್ತಾ ಇದೆ. ಲೇಡೀಸ್ ಅಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ. ಅದರ ಹಿಂದೆ ಮುಂದೆ ಬರುವಂತಹ ಸಾಕಷ್ಟು ಸಿನಿಮಾಗಳು ಪೋಸ್ಟ್ ಪೋನ್ ಆಗೋ ಸಾಧ್ಯತೆ ಕೂಡ ಇದೆ. ಎಸ್ಪೆಷಲಿ ಬೆಂಗಳೂರಲ್ಲಿ ದಾಖಲೆಯ ಓಪನಿಂಗ್ ಆಗೋ ಸಾಧ್ಯತೆ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣಕಾಂತ. ಈ ಹೊತ್ತು ಅಗೇನ್ ಇವತ್ತಿಂದ ಈ ಕ್ಷಣದಿಂದ ಈ ಒಂದು ತಿಂಗಳು ಆಗಸ್ಟ್ ತಿಂಗಳು ಏನಿದೆ ಅದೆಲ್ಲವೂ ಕೂಡ ಟಾಕ್ಸಿಕ್ ಮಯ. ಟಾಕ್ಸಿಕ್ ಅಷ್ಟು ದೊಡ್ಡ ವಿಷಯ, ಅಷ್ಟು ದೊಡ್ಡ ಸಿನಿಮಾ, ಅಷ್ಟು ವಿಷಯಗಳಿದೆ ಮಾತಾಡೋದಕ್ಕೆ. ಅಂದರೆ ಪ್ರತಿದಿನ ಹೇಳುವಂಥದ್ದು ಸಾಕಷ್ಟು ವಿಷಯಗಳಿದೆ ಈ ಸಿನಿಮಾ ಕುರಿತು. ಸೊ ಅಷ್ಟು ದೊಡ್ಡ ಸಿನಿಮಾ, ಕನ್ನಡದ ಹೆಮ್ಮೆ, ದೇಶದ ಹೆಮ್ಮೆ, ಇಡೀ ವರ್ಲ್ಡ್ ಸಿನಿಮಾನ ಡಾಮಿನೇಟ್ ಮಾಡೋದಕ್ಕೆ ಹೊರಟಿರುವಂತಹ ಟಾಕ್ಸಿಕ್ ಬಗ್ಗೆ ಕನ್ನಡ ಪಿಕ್ಚರಲ್ಲಿ ವಿಶೇಷ ಸುದ್ದಿಗಳು, ವಿಶೇಷ ವಿಚಾರಗಳು ಸರಣಿ ರೂಪದಲ್ಲಿ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಕ್ಕೆ ಹೊರಟಿದ್ದೀನಿ. ಅದರಂತೆ ಈ ಕ್ಷಣಕ್ಕೆ ಇವತ್ತಿಗೆ ಸಿಕ್ಕಿರುವಂತಹ ಒಂದು ಮಹತ್ತರವಾದಂಥ ಸುದ್ದಿ ಅಂತಂದರೆ ಟಾಕ್ಸಿಕ್ ಸಿನಿಮಾ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾರೆ ಅಂತ. ಈಗೆಲ್ಲ ನೀವೆಲ್ಲ ನೋಡಿದ್ರಿ, ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ, ಹೊರ ದೇಶಗಳಿಗೆ ಯಾರ್ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲವೂ ಮಾಹಿತಿ ಕೊಟ್ಟಿದ್ರು. ಆದರೆ ಕರ್ನಾಟಕ ಯಾರು ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನಾರ್ಥಕವಾಗಿತ್ತು. ಜೊತೆಗೆ ಕರ್ನಾಟಕ ಮಾರ್ಕೆಟಲ್ಲಿ ಕೆವಿನ್ ಪ್ರೊಡಕ್ಷನ್ಸೇ ಈ ಸಿನಿಮಾದ ಪಾರ್ಟ್ ಆಗಿರೋದ್ರಿಂದ ಕೆವಿನ್ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತಲೂ ಇತ್ತು. ಈಗ ಹೊಸ ಸುದ್ದಿ ಏನಪ್ಪ ಅಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಈ ಸಿನಿಮಾ ಮೂಲಕ ರೈಟಿಂಗಲ್ಲೂ ತೊಡಗಿಸ್ಕೊಂಡಿದ್ದಾರೆ, ಪ್ರೊಡಕ್ಷನಲ್ಲೂ ತೊಡಗಿಸ್ಕೊಂಡಿದ್ದಾರೆ. ಇದುವರೆಗೂ ಏನು ಅವರು ಸ್ಕಿಲ್ಸ್ನ ತೋರಿಸೋದಕ್ಕೆ ಹೊರಟಿದ್ರೋ ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಆಗ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ಅನ್ಸಕ್ಕೆ ಶುರುವಾಗಿದೆ. ಸೊ ಅವರೊಳಗಿದ್ದ ಒಬ್ಬ ರೈಟರು ಈ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಅವರೊಳಗಿದ್ದೊಬ್ಬ ಪ್ರೊಡ್ಯೂಸರು ಈ ಸಿನಿಮಾ ಮತ್ತು ರಾಮಾಯಣ ಮೂಲಕ ನಿಮ್ಮೆಲ್ಲರಿಗೂ ಆಗಲೇ ಪರಿಚಯ ಆಗಿದ್ದಾರೆ. ಅವರ ಟೇಸ್ಟ್ ಆಫ್ ಸಿನಿಮಾ ಮೇಕಿಂಗ್ ಆ್ಯಂಡ್ ವಿಷನ್ನು ಮತ್ತು ಆ ವಿಜುವಲೈಸೇಷನು ಏನು ಅನ್ನೋದನ್ನು ನೀವೆಲ್ಲ ಈಗಾಗಲೇ ಕಂಡಿದ್ದೀರಿ. ಸೊ ನಾಳೆನೇ ಟ್ರೈಲರ್ ಲಾಂಚ್ ಇದೆ. ಸೊ ನಾಳೆ ಟ್ರೈಲರ್ ಲಾಂಚ್ ಇರುವಂಥ ಈ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಬಿಗ್ಗೆಸ್ಟ್ ನ್ಯೂಸ್ ಅನೌನ್ಸ್ ಆಗಿದೆ. ಅದೇ ಈ ಸಲ ಈ ಒಂದು ಸಿನಿಮಾ ಟಾಕ್ಸಿಕ್ ಸಿನಿಮಾನ ಕರ್ನಾಟಕ ರಾಜ್ಯದಾದ್ಯಂತ ಕೆವಿನ್ ಪ್ರೊಡಕ್ಷನ್ಸ್ ಜೊತೆಗೆ ಮಾನ್ಸ್ಟಾರ್ ಮೈಂಡ್ ಕ್ರಿಯೇಷನ್ಸು ಕೂಡ ವಿತರಣೆ ಮಾಡ್ತಾ ಇದೆ. ಈ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಡಿಸ್ಟ್ರಿಬ್ಯೂಷನ್ ವಿಂಗು ಕೂಡ ಅವರು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಒಂದು ಮಹತ್ತರದ ಮೈಲಿಗಲ್ಲು, ಬದಲಾವಣೆ ಮತ್ತು ಎಲ್ಲವೂ ಆಗೋ ಸಾಧ್ಯತೆ ಈ ಒಂದು ಕಾಂಬಿನೇಷನ್ನು, ಈ ಒಂದು ಹೆಜ್ಜೆಯ ಮೂಲಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕರ್ನಾಟಕ ಮಾರ್ಕೆಟಲ್ಲಿ ರಾಕಿಂಗ್ ಸ್ಟಾರ್ ಎಷ್ಟು ಸಿನಿಮಾಗಳು ಅಂದರೆ ಆಫ್ಟರ್ ಗೂಗ್ಲಿ ಅಲ್ಲಿಂದ ಒಂದು ಸಿನಿಮಾ ಆದಮೇಲೆ ಮತ್ತೊಂದು ಸಿನಿಮಾ ಎಲ್ಲವೂ ಕೂಡ ಕಲೆಕ್ಷನ್ ವೈಸು ರೈಸ್ ಆಗ್ತಾನೆ ಹೋದಂತಹ ಸಿನಿಮಾಗಳು. ಸೊ ಎಸ್ಪೆಷಲಿ KGF ಬಂದ ಮೇಲೆ ಆ ಪ್ಯಾನ್ ಇಂಡಿಯಾ ಸ್ಕೇಲ್ಗೆ ಹೋದ್ಮೇಲೆ ಅದು ಇನ್ನೂ ದೊಡ್ಡದಾಯಿತು. ಸೊ ಕರ್ನಾಟಕ ಮಾರ್ಕೆಟಲ್ಲಿ ಈಸ್ ದ ನಂಬರ್ 1 ಕಲೆಕ್ಷನ್ ಸ್ಟಾರ್ ಅನ್ನೋದು ಪ್ರೂವ್ ಆಗೋಯಿತು. ಆ್ಯಂಡ್ ಆಲ್ ಓವರ್ ಇಂಡಿಯಾ ಸೊ ಅಷ್ಟು ದೊಡ್ಡ ಮಟ್ಟಕ್ಕೆ ಅವರು ರೀಚ್ ಆಗಿ ಆಗೋಯಿತು. ಸೊ ಇವತ್ತು ಟಾಕ್ಸಿಕ್ ಸಿನಿಮಾ ಇಡೀ ಗ್ಲೋಬಲಿ ರಿಲೀಸ್ ಆಗ್ತಿರುವಂಥ ಸಿನಿಮಾ, ಗ್ಲೋಬಲ್ ಸಿನಿಮಾ. ಈ ಒಂದು ಸಿನಿಮಾ ಕರ್ನಾಟಕ ಮಾರ್ಕೆಟಲ್ಲಿ ಇದುವರೆಗೂ ಕನ್ನಡ ಸಿನಿಮಾ ಒಂದು ಎಂದೂ ಕಂಡು ಕೇಳರಿಯದ ಅಷ್ಟು ದೊಡ್ಡ ಮಟ್ಟಕ್ಕೆ ರಿಲೀಸ್ ಆಗ್ತಾ ಇದೆ. ಮೇ ಬಿ ಈ ಒಂದು ಫೋರ್ಸು ಮತ್ತು ಈ ಒಂದು ಹೈಪು ನೋಡ್ತಿದ್ರೆ ಕರ್ನಾಟಕದಲ್ಲಿ ಆಗಸ್ಟ್ 26ನೇ ತಾರೀಕು ಎಲ್ಲ ಮಾಲ್ಗಳಲ್ಲೂ, ಎಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲೂ ಓನ್ಲಿ ಟಾಕ್ಸಿಕ್ ಇರೋ ರೀತಿ ಭಾಸವಾಗ್ತಾ ಇದೆ. ಮೇ ಬಿ ಅದರ ಹಿಂದೆ ಮುಂದೆ ಬರುವಂತಹ ಸಾಕಷ್ಟು ಸಿನಿಮಾಗಳು ಪೋಸ್ಟ್ ಪೋನ್ ಆಗೋ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಟಾಕ್ಸಿಕ್ ಇರೋವಂಥ ಫೋರ್ಸು, ಹೈಪು, ಕ್ರಿಯೇಟ್ ಆಗಿರೋವಂತಹ ಬಜ್ಜು. ಅಂದರೆ ನಾಳೆ ಟ್ರೈಲರ್ ಲಾಂಚ್ ಇದೆ. ನಾಳೆ ಟ್ರೈಲರ್ ಲಾಂಚ್ ಇರೋವಾಗಲೇ ಆಲ್ರೆಡಿ ಇದ್ರ ಬಗ್ಗೆ ಚರ್ಚೆಗಳಾಗಿದೆ. ಟ್ರೈಲರ್ ಹೇಗಿರ್ಬೋದು, ಇಂಗ್ಲೀಷ್ ವರ್ಷನ್ ಹೇಗಿರ್ಬೋದು, ಕನ್ನಡ ವರ್ಷನ್ ಹೇಗಿರ್ಬೋದು, ಬೇರೆ ಬೇರೆ ಭಾಷೆಯ ವರ್ಷನ್ಗಳು ಹೇಗಿರ್ಬೋದು ಅನ್ನೋದು. ಮತ್ತು ಅದ್ರ ಜೊತೆಗೆ ಅವರು ಟಾಕ್ಸಿಕ್ ಅಫಿಷಿಯಲ್ ಪೇಜಲ್ಲಿ, ಮೂವಿ ಅಫಿಷಿಯಲ್ ಪೇಜಲ್ಲಿ ಮತ್ತು ಅಪ್ಡೇಟ್ ಮಾಡಿರೋಂಥ ಕಂಟೆಂಟ್ಸು, ಆ ಕೌಂಟ್ ಡೌನ್ಸ್ ನೋಡ್ತಿದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಇದುವರೆಗೂ ಬಂದಿರೋ ಕಂಟೆಂಟ್ಸು ಮತ್ತು ಈಗ ಬರಲಿರೋ ಕಂಟೆಂಟ್ಸು ಇದರ ಮೇಲೆ ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. ಆ್ಯಂಡ್ ಚರ್ಚೆಗಳು ಶುರುವಾಗಿದೆ. ಆಗಲೇ ನಾಳೆ ಸಂಜೆಗೆ ರಿಲೀಸ್ ಆಗಿರುವಂಥ ಟ್ರೈಲರ್ ಬಗ್ಗೆ ಈಗಲಿಂದನೇ ಚರ್ಚೆಗಳು ಶುರುವಾಗಿದೆ ಎಲ್ಲ ಭಾಷೆಯಲ್ಲೂ, ಎಲ್ಲೆಡೆ. ಸೊ ಇವತ್ತು ಕರ್ನಾಟಕ ಮಾರ್ಕೆಟಲ್ಲಿ ದೊಡ್ಡ ಸುದ್ದಿ ಏನಪ್ಪ ಅಂತಂದರೆ ಈ ಡಿಸ್ಟ್ರಿಬ್ಯೂಷನ್ ವಿಷಯ. ಸೊ ಯಶ್ ಅವರು ಡಿಸ್ಟ್ರಿಬ್ಯೂಷನ್ಗೆ ಕಾಲಿಟ್ಟಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ಸ್ ಜೊತೆಗೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸು ಈ ಒಂದು ಡಿಸ್ಟ್ರಿಬ್ಯೂಷನ್ನಲ್ಲಿ ಹೆಜ್ಜೆ ಇಟ್ಟಿರೋದು. ಮತ್ತು ಯಶ್ ಅವರ ಸಿನಿಮಾಗಳಂತಂದರೆ ಬೆಳಗಿನ ಜಾವ ಶೋಗಳಾಗುತ್ತೆ, ಮಧ್ಯರಾತ್ರಿ ಶೋ ಆಗುತ್ತೆ, ಅಷ್ಟು ಕ್ರೇಜು ಈವರೆಗೂ ಬಂದಿರೋಂಥ ಅನೇಕ ಸಿನಿಮಾಗಳಲ್ಲಿ ಅದಾಗಿರೋದು ಉಂಟು. ಸೊ ಬೆಳಗಿನ ಜಾವ ಶೋಗಳು ಇಲ್ಲಿ ಬೆಂಗಳೂರಲ್ಲಿ ಓಪನ್ ಆಗುವಂಥದ್ದು ತುಂಬ ಇದೆ. ನಾಟ್ ಓನ್ಲಿ ಬೆಂಗಳೂರು, ಬೇರೆ ಬೇರೆ ರಾಜ್ಯಗಳು ಹೌದು ರಿಲೀಸ್ ಆಗುತ್ತೆ. ಆ್ಯಂಡ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಮೇಯ್ನ್ ಸೆಂಟರ್ಗಳಲ್ಲಿ
ಮಧ್ಯರಾತ್ರಿಯಿಂದಲೇ ಶೋಗಳು ಶುರುವಾಗೋ ನಿರೀಕ್ಷೆ ಇದೆ. ಮಧ್ಯರಾತ್ರಿ ಇನ್ ದ ಸೆನ್ಸ್ ಬೆಳಗಿನ ಜಾವ ಶೋಗಳು, ಮಧ್ಯರಾತ್ರಿ ಆಗೋದು ರೂಲ್ಸ್ ಪ್ರಕಾರ ಇಲ್ಲ ಅಂತ ಕಾಣುತ್ತೆ. ಸೊ ಬೆಳಗಿನ ಜಾವದಿಂದ ಶೋಗಳು ಶುರುವಾಗ್ತಾ ಇದ್ದಾವೆ. ಎಸ್ಪೆಷಲಿ ಬೆಂಗಳೂರಲ್ಲಿ ದಾಖಲೆಯ ಓಪನಿಂಗ್ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ದಿನ ಬೇರೆ ಯಾವ ಸಿನಿಮಾನೂ ಇರೋದಿಲ್ಲ, ಓನ್ಲಿ ಟಾಕ್ಸಿಕ್ ಇರುತ್ತೆ. ಎಲ್ಲ ಸ್ಕ್ರೀನಲ್ಲೂ, ಎಲ್ಲ ಮಾಲಲ್ಲೂ, ಎಲ್ಲ ಸಿಂಗಲ್ ಸ್ಕ್ರೀನಲ್ಲೂ ಇದೊಂದೇ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಇಟ್ಟಿರೋ ಹೆಜ್ಜೆ, ಆಗಿರೋ ಕಾಂಬಿನೇಷನ್ನು ಆ ರೀತಿ ಇದೆ. ಅಂದರೆ ಇಡೀ ಇಂಡಸ್ಟ್ರಿ ಈ ಸಿನಿಮಾನ ಪ್ರೋತ್ಸಾಹಿಸ್ತಾ ಇದೆ. ಇಡೀ ಇಂಡಸ್ಟ್ರಿ ಈ ಸಿನಿಮಾ ಜೊತೆಗಿದೆ. ಇಡೀ ಇಂಡಸ್ಟ್ರಿ ಈ ಸಿನಿಮಾ ದೊಡ್ಡದಾಗಿ ಆಗಬೇಕು ಅನ್ನೋ ಅಭಿಲಾಷೆ ವ್ಯಕ್ತಪಡಿಸ್ತಾ ಇರೋಂಥ ಹೊತ್ತು. ಯಾಕೆಂದರೆ ಇದು ಕನ್ನಡದ ಹೆಮ್ಮೆ ಮತ್ತು ದೇಶದ ಹೆಮ್ಮೆ ಕೂಡ. ಸೊ ಹಾಗಾಗಿ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಇಫ್ ಇನ್ ಕೇಸ್ ಆ ಥರದ್ದೊಂದು ಓಪನಿಂಗು, ಆ ಥರದ್ದೊಂದು ಸಿಕ್ಕಿದ್ರೆ ಈ ರಿಲೀಸ್ ವಿಚಾರಕ್ಕೆ ಒಂದು ದಾಖಲೆ ಆದರೆ ಕಲೆಕ್ಷನ್ ವಿಚಾರಕ್ಕೂ ಇನ್ನೊಂದು ದಾಖಲೆಯ ಆಗುತ್ತೆ. ಈ ಸಿನಿಮಾ ಇನ್ನೊಂದು ದಾಖಲೆಗೆ ಸಾಕ್ಷಿ ಆಗುತ್ತೆ. ಸೊ ಟಾಕ್ಸಿಕ್ ಹಿಂದೆ ಅಥವಾ ಮುಂದೆ ಬರುವಂತಹ ಸಿನಿಮಾಗಳು, ಸುಮಾರು ಸಿನಿಮಾಗಳು ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಕೂಡ ಇದ್ದಾವೆ. ಸೊ ಇವತ್ತು ಈ ಒಂದು ಸುದ್ದಿ ಎಲ್ಲ ಕಡೆ ತುಂಬ ದೊಡ್ಡದಾಗಿ ಪಸರಾಗ್ತಿದೆ. ಆ್ಯಂಡ್ ಟಾಕ್ಸಿಕ್ ಮೇಲಿನ ನಿರೀಕ್ಷೆ, ಹೈಪು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ನೋಡೋಣ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಡ್ವಾನ್ಸ್ ಬುಕ್ಕಿಂಗ್ ಯಾವಾಗಿಂದ ಓಪನ್ ಮಾಡ್ತಾರೆ, ಟಿಕೆಟ್ಸ್ ಯಾವಾಗಿಂದ ಓಪನ್ ಆಗುತ್ತೆ. ನನ್ನ ಪ್ರಕಾರ ನೋಡ್ತಿರೋದಾದ್ರೆ ಅಡ್ವಾನ್ಸ್ ಬುಕ್ಕಿಂಗಲ್ಲೂ ಕೂಡ ಮತ್ತೊಂದು ದಾಖಲೆ ಈ ಸಿನಿಮಾ ಸೃಷ್ಟಿಸುತ್ತೆ. ಯಾಕೆಂದರೆ ಯಶ್ ಅವ್ರದ್ದು ರೀಸೆಂಟ್ಲಿ, ಅಂದರೆ ನಾನು ಹೇಳ್ತಿರೋದು ಆವಾಗಲೇ ಹೇಳ್ದಂಗೆ ರಾಮಾಚಾರಿಯಿಂದ ಶುರುವಾಗಿ ತುಂಬ ದೊಡ್ಡ ಹೈಪು ಮತ್ತು ಅಡ್ವಾನ್ಸ್ಡ್ ಟಿಕೆಟ್ ಬುಕ್ಕಿಂಗು ಮತ್ತು ರಿಲೀಸ್ ಆದಮೇಲೆ ಹೋಗುವಂಥ ಶೋಗಳು, ಅಂದರೆ ಯಾವುದೇ ಬೇರೆ ಭಾಷೆಯ ಸಿನಿಮಾಗಳಿದ್ದ ಅವ್ರು ನಾರ್ಮಲ್ ಸಿನಿಮಾಗಳು ಬಂದಾಗಲೇ ಬೇರೆ ಭಾಷೆಯ ಸಿನಿಮಾಗಳು ಕರ್ನಾಟಕದಲ್ಲಿ ಡಮ್ಮಿ ಆಗಿದ್ದಾವೆ. ಅಷ್ಟರ ಮಟ್ಟಿಗೆ ಫೋರ್ಸ್ ಆಗಿ ಅವ್ರ ಸಿನಿಮಾಗಳು ಗೆದ್ದು ನಿಂತಿದ್ದಾವೆ. ಸೊ ಇವತ್ತು ಬರೀ ಕನ್ನಡ ಸಿನಿಮಾ ಅಲ್ಲ, ಬರೀ ಇಂಡಿಯಾ ಬೇರೆ ಭಾಷೆಯ ಸಿನಿಮಾಗಳಲ್ಲ, ಇಡೀ ಗ್ಲೋಬಲ್ ಲೆವೆಲಲ್ಲಿ ಸೊ ಟಾಕ್ಸಿಕ್ ಡಾಮಿನೇಟ್ ಮಾಡ್ತಿದೆ. ಅಷ್ಟರ ಮಟ್ಟಿಗಿನ ಕ್ರೇಜ್ ಇದೆ. ಅಂದರೆ ನೀವು IMDBನೋ ಅಥವಾ ಮತ್ತೊಂದು ಆ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇನ್ ದ ವರ್ಲ್ಡ್ ಅಂತ ತಗೊಂಡಾಗ ಅದು ತುಂಬ ಹೈಪ್ ಆಗಿ ನಿಂತಿರುವಂಥ ಒಂದು ಸಿನಿಮಾ ಟಾಕ್ಸಿಕ್. ಸೊ ಈ ಥರದೊಂದು ಸಂದರ್ಭದಲ್ಲಿ ಮತ್ತು ಈ ಒಂದು ವಿಷಯ, ಸೊ ಕರ್ನಾಟಕ ಮಾರ್ಕೆಟಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಇನ್ನೊಂದು ಮೈಲಿಗಲನ್ನು ನೆಡೋದಕ್ಕೆ ಸಜ್ಜಾಗಿದ್ದಾರೆ. ಅದಕ್ಕೆ ಸೂಚನೆಯನ್ನು ದೊಡ್ಡದಾಗಿ ಕೊಟ್ಟಿದ್ದಾರೆ. ಅದು ಆಗುತ್ತೆ ಕೂಡ. ಯಾಕೆಂದರೆ ಅಷ್ಟು ದೊಡ್ಡ ಮಟ್ಟದ ಹೈಪು ಟಾಕ್ಸಿಕ್ ಸುತ್ತ ಆವರಿಸ್ಕೊಂಡಿದೆ. ಸೊ ಇದು ಇವತ್ತಿನ ಈ ಹೊತ್ತಿನ ಟಾಕ್ಸಿಕ್ ಅಪ್ಡೇಟು. ಇನ್ನೊಂದಷ್ಟು ವಿಶೇಷ ವಿಚಾರಗಳು ಒಂದಾದಮೇಲೆ ಒಂದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಟಾಕ್ಸಿಕ್ ಅಭಿಯಾನ, ಟಾಕ್ಸಿಕ್ ವಿಶೇಷ ಸರಣಿ ಕನ್ನಡ ಪಿಕ್ಚರಲ್ಲಿ ನಿರಂತರವಾಗಿ ಈ ಆಗಸ್ಟ್ ತಿಂಗಳಲ್ಲಿ ನಾವು ಟಾಕ್ಸಿಕ್ಕನ್ನು ಸಂಭ್ರಮಿಸ್ತಾ ಇದ್ದೀವಿ. ನೀವು ಸಂಭ್ರಮಿಸಿ. ನಮಸ್ಕಾರ.